ಒಂದು ಸಲ ನನಗೆ ಹೇಳಿದರು, ನನಗೆ ಚಪ್ಪಲಿ ಕೇಳಿದ್ದೆ, ಒಳ್ಳೆ ಚಪ್ಪಲಿ ಕೇಳಿದ್ದೆ. ನಾನು ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿದರು. ಕೊನೆಗೆ ನಮ್ಮ ನೆಂಟರುಗಳೆಲ್ಲ ಬಂದು ಆ ಚಪ್ಪಲಿ ಕೊಡಿಸ್ಬೇಕು ಅಂತ ಬಂದರು. ನನ್ನ ಅದು ಕೊಂಡ್ಕೊಳ್ಳಿಕ್ಕೆ ಬಿಡಲಿಲ್ಲ ಅವರು. ಯಾವುದೇ ಕಾರಣಕ್ಕೂ ನಾನು ಹೇಳಿದ್ದೀನಿ, ನನ್ನ ಮಗನಿಗೆ ಹವಾಯಿ ಸ್ಲಿಪ್ಪರ್ ಕೊಡಿಸ್ಬೇಕು ಅಂತ, ಅಷ್ಟಕ್ಕೆ ಸೀಮಿತ, ಅವನಿಗೆ ಬೇರೆ ಲೆದರ್ ಸ್ಲಿಪ್ಪರ್ಸ್ ಕೊಡೋ ಆಗಿಲ್ಲ, ನೀವು ಕೊಡಿಸ್ಬಾರ್ದು ಅಂತೇಳಿ ಒಂದು 3 ವರ್ಷ ನಾನು ಬರೀ ಹವಾಯಿ ಸ್ಲಿಪ್ಪರಲ್ಲಿ ಓಡಾಡಿಸ್ತಿದ್ದೀನಿ. ಸ್ಕೂಲ್ ಟೈಮಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಒಂದು ಸ್ವಲ್ಪ ಪ್ರಿನ್ಸಿಪಲ್ಡ್ ಮೈಂಡ್, ಡಿಸಿಪ್ಲಿನ್ಡು, 1 ಗಂಟೆ ಯೋಗ ಮಾಡೋರು, 1 ಗಂಟೆ ಪೂಜೆ ಮಾಡೋರು, ಮತ್ತು ಉಪವಾಸ ಪ್ರತಿ ವಾರ ಉಪವಾಸ ಇರೋರು, ಮತ್ತು ಅಷ್ಟೇ ನಿಷ್ಠೆಯಿಂದ ಪ್ರಾಕ್ಟೀಸ್ ಮಾಡೋರು. ಡಾಕ್ಟರ್ಸ್ ಒಳಗೆ ಹೋದರೆ ಯಾವ ರೀತಿ ಇರಬೇಕು ಅಂತ ಮಾದರಿಯಾಗಿ ಬೆಳಗ್ಗೆಯಿಂದ ರಾತ್ರಿ ಪೇಷಂಟ್ ಸರ್ವಿಸ್ ಬಿಟ್ಟರೆ ಇನ್ನೇನೂ ಇಲ್ಲ. ಅವರು ಒಂದು ಕಡೆ ಯಾವುದಕ್ಕೂ ಹೊರಗಡೆ ಹೋಟ್ಲಿಗೆ ಹೋಗ್ತಿರ್ಲಿಲ್ಲ, ಕ್ಲಬ್ಗೆ ಹೋಗ್ತಿರ್ಲಿಲ್ಲ, ಯಾವುದೇ ಒಂದು ಅತೀವವಾದಂಥ ವಲ್ಗರ್ ಡಿಸ್ಪ್ಲೇ ಆಫ್ ಮನಿ ಮಾಡ್ತಾರಲ್ಲ, ಯಾವೇನೋ ಆ ಥರ ಹಾಕೋಬೇಕು, ಈ ಥರ ಹಾಕೋಬೇಕು ಅಂತ ಯಾವತ್ತೂ ಅವರು ಆಸೆ ಪಟ್ಟವರಲ್ಲ. ನಮ್ಮನ್ನು ಅದೇ ಡಿಸಿಪ್ಲಿನಲ್ಲಿ ಬೆಳೆಸಿದಂಥದ್ದು. ಆ ಕಾರಣಕ್ಕೋಸ್ಕರ ಅವ್ರಿಗೆ ರಾಜಕೀಯದ ಒಂದು ಭಯ ಅವ್ರ ಕಾಡ್ತಿತ್ತು.